ದೊಡ್ಡ ಮನಸ್ಸು ಮಾಡಬೇಕು. ಎರಡೂ ಕುಟುಂಬಗಳನ್ನು ಒಂದು ಮಾಡಬೇಕು. ನಿಮ್ಮ ಮಗನ ಭವಿಷ್ಯಕ್ಕೆ ನೀವು ಕಲ್ಲ ಹಾಕಬೇಕು. ಅಪ್ಪ ಬಿಜೆಪಿಯ ರಾಜಕೀಯ ನಾಯಕ, ಮಗ ಪುತ್ತಿಲ ಪರಿವಾರದ ಬಿಜೆಪಿಯಲ್ಲಿ ಕೆಲಸ ಮಾಡಿದವ. ಈಗ ನೋಡಿ, ಇವರ ಮಗುವೇ ಅಲ್ಲದಿದ್ದರೆ 7ನೇ ತಿಂಗಳಲ್ಲಿ ಇವರು ಹುಡುಗಿಯನ್ನು ಕರ್ಕೊಂಡು, ಬಸರಾದ ಹುಡುಗಿಯನ್ನು ಕರ್ಕೊಂಡು ಆಸ್ಪತ್ರೆಗಳಿಗೆ ಯಾಕೆ ಇವರು ಅಲ್ಲಾಡಬೇಕಾಗಿತ್ತು? ನಿಮ್ಮ ಮಗಳ ಹಾಗೆ ಆ ಮಗಳನ್ನು ಕೂಡ ನೋಡಿ ಅವಳನ್ನು ಮಗಳ ರೀತಿಯಲ್ಲಿ ಸ್ವೀಕರಿಸಿ ಅವಳನ್ನು ನಿಮ್ಮ ಮಗನಿಗೂ ಮದುವೆ ಮಾಡಿ ಆ ಹುಡುಗಿ ಒಂದು ಕಡೆ ನಾವು ನ್ಯಾಯ ಸಿಗ್ಬೇಕನ್ನೋ ಉದ್ದೇಶದಿಂದ ಈ ಎಪಿಸೋಡನ್ನು ಮಾಡೋದು. ಸೊ ಅವರ ತಾಯಿಯಲ್ಲಿ ಮಾತಾಡುವಾಗ ಹೇಳಿದ್ದೇನೆಂದರೆ, ನನ್ನ ಮಗಳಿಗೆ ಮದುವೆ ಮಾಡಿಕೊಡ್ಬೇಕು, ಅಂದರೆ ನನ್ನ ಮಗಳಿಗೆ ಮೋಸ ಆಗಿದೆ, ಆತನಿಂದ ತೊಂದರೆ ಆಗಿದೆ, ಅಂದರೆ ಆತ ಮಾಡಿದ್ದನ್ನು ಅದು ಮದುವೆ ಮಾಡಿ ಆತನಿಗೆ ಅವಳಿಗೆ ನನ್ನ ಮಗಳಿಗೆ ಒಂದು ನ್ಯಾಯ ಕೊಡಬೇಕಂತ ಹೇಳುವಂಥ ವಿಚಾರವನ್ನು ಮಾತಾಡಿದ್ದಾರೆ. ಸರ್, ತಾವು ಮಾತಾಡುವಾಗ ಯಾವೆಲ್ಲ ವಿಚಾರಗಳನ್ನು ಹಂಚಿಕೊಳ್ತೀವಿ? ಪುತ್ತೂರಿನಲ್ಲಿ ಮೊನ್ನೆ ನಡೆದಂಥ ಎಲ್ಲ ಘಟನೆಗಳು ಅದು ಪುತ್ತೂರಿಗೆ ಗೌರವ ತರುವಂಥ ಘಟನೆಗಳಲ್ಲ. ಒಂದು ಹದಿಹರೆಯದ ಹುಡುಗರು, 20-21 ವರ್ಷದ ಹುಡುಗರು ಅಂದರೆ ಹುಡುಗಿಯು ಬಂತದ್ದು. ಹೌದು. ಇವರು ಪ್ರೀತಿ ಮಾಡಿ ಪ್ರಣಯಕ್ಕೆ ಇಳಿದು ಆಮೇಲೆ ಅವರು ಲೈಂಗಿಕ ಕ್ರಿಯೆಯನ್ನು ನಡೆಸಿ ಹುಡುಗಿ ಪ್ರೆಗ್ನೆಂಟ್ ಆದ ನಂತರ ಅವಳಿಗೆ ಅರಿವಿಗೆ ಬರಲಿಲ್ಲ ಅಂತ ಅವರು ಕ್ಲೈಮ್ ಮಾಡ್ತಾರೆ. ಸುಮಾರು ತಿಂಗಳುಗಳ ನಂತರ ಅದನ್ನು ಟೆಸ್ಟ್ ಮಾಡಿಸುವುದು, ಇದು ಯಾವುದು ಕೂಡ ಪುತ್ತೂರಿಗೆ ಗೌರವ ತರುವಂಥ ವಿಷಯ ಅಲ್ಲ. ಶಾಲೆಗೆ ಹೋಗುವ ಮಕ್ಕಳು ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಅವರು ಓದಿನ ಕಡೆಗೆ ಗಮನವನ್ನು ಕೊಡಬೇಕು ಅನ್ನೋದು ನಮ್ಮ ಎಲ್ಲರ ಇಡೀ ಪುತ್ತೂರಿನ ಅಭಿಪ್ರಾಯ. ಆದರೆ ಅದನ್ನೆಲ್ಲ ಮೀರಿ ಅಪರೂಪದ ಒಂದು ಘಟನೆಯಾಗಿ ಪುತ್ತೂರಿನಲ್ಲಿ ಇದು ಘಟಿಸಿದೆ. ಇಲ್ಲಿ ನನಗೆ ಅನಿಸೋದು, ಇದು 2 ಕುಟುಂಬಗಳ ಮರ್ಯಾದೆಯ ಪ್ರಶ್ನೆ. ಇದು ಎರಡು ಅಂತ ಹೇಳೋದಕ್ಕಿಂತ 2 ಜೀವಗಳಲ್ಲ, 3 ಜೀವಗಳ ಬದುಕಿನ ಪ್ರಶ್ನೆ. ಆ ಕಡೆ ತಪ್ಪು ಯಾರು ಮಾಡಿದ್ದಾರೆ ಅಂತ ಕೇಳಿದರೆ, ತಪ್ಪು ಇಬ್ಬರು ಮಾಡಿದ್ದಾರೆ, ಗಂಡು ಮತ್ತು ಹೆಣ್ಣು ಇಬ್ಬರು ತಪ್ಪು ಮಾಡಿದ್ದಾರೆ. ಈ ತಪ್ಪಿಗೆ ಈಗ ಪ್ರಾಯಶ್ಚಿತ್ತ ಆಗಬೇಕು. ಹುಡುಗಿಯ ತಾಯಿ ಹೇಳ್ತಾಳೆ ಅವರು ಮದುವೆ ಆಗಬೇಕು ಅಂತ ಅವರು ಹೇಳ್ತಾರೆ. ಅವರ ಬೇಡಿಕೆ ನ್ಯಾಯವಾದದ್ದೇ, ಅದು ಸರಿಯಾದ ಬೇಡಿಕೆಯೇ. ಈಗ ಹುಡುಗನ ಕಡೆಯಿಂದ, ಹುಡುಗ ಕೂಡ ಈಗ 20-21 ವರ್ಷ ಪ್ರಾಯದ ಹುಡುಗ. ನೋಡಿ, ನನ್ನ ಮಗ ಇಲ್ಲಿ ಕೂತಿದ್ದಾನೆ, ನನ್ನ ಮಗನಿಗಿಂತಲೂ ಸಣ್ಣವನು. ಈ ಪ್ರಾಯದ ಈ ಹುಡುಗರು ಈಗ ನ್ಯಾಯಾಂಗ ಬಂಧನದಲ್ಲಿ ಈ ಪ್ರಾಯದ ಹುಡುಗ ಹೋಗಿದ್ದಾನೆ. ಇದು ಆಗಬಾರ್ದಾಗಿತ್ತು. ಈಗಷ್ಟೇ ಕಣ್ಣು ತೆರೆಯುವಂಥ, ಬದುಕನ್ನು ನೋಡುವಂತಹ, ಯೌವನಕ್ಕೆ ಇಡ್ತಾ ಇರುವಂತಹ ಹುಡುಗರು ಈ ಹಂತದಲ್ಲಿ ಓದಿ ಕೆಲಸ ಹಿಡಿದು ಬದುಕನ್ನು ಕಟ್ಟಿ ಈ ದೇಶದ ಪ್ರಜೆಯಾಗಿ ಬೆಳೆಯಬೇಕಾದಂಥ ಈ ಹುಡುಗರು ಈ ಸಂದರ್ಭದಲ್ಲಿ ಈ ಎಲ್ಲ ಮಾಡಿಕೊಂಡು ಒಬ್ಬಳು ಆಸ್ಪತ್ರೆಗೆ ಸೇರುವುದು, ಇನ್ನೊಬ್ಬ ಜೈಲಿಗೆ ಸೇರುವುದು, ಇದು ಏನು ಆರೋಗ್ಯಕರ ಬೆಳವಣಿಗೆನಲ್ಲ. ಇದು ಆಗಬಾರ್ದಿತ್ತು. ಇಲ್ಲಿ ನನಗೆ ಅನಿಸೋದು, ಹುಡುಗಿಯ ತಾಯಿ ಮದುವೆ ಆಗಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾಳೆ. ಹುಡುಗನ ತಂದೆಗೆ ಏನಾಗಿದೆ? ಹುಡುಗನ ತಂದೆ ತನ್ನ ಕೈಯಾರೆ ತನ್ನ ಮಗನ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಇವತ್ತು ಮದುವೆಯ ಆಮಿಷವೊಡ್ಡಿ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ ಹುಡುಗ ಅಂತ ಹುಡುಗಿ ಹೇಳ್ತಾಳೆ. ಆಗ ಆಮಿಷವೊಡ್ಡಿ ಲೈಂಗಿಕ ಕ್ರಿಯೆ ನಡೆಸಿದರೆ, ಆಮೇಲೆ ಆ ಆಮಿಷಕ್ಕೆ ತಕ್ಕಂತೆ ನಡೆದುಕೊಳ್ಳದಿದ್ದರೆ ಅದು ಪ್ರಕರಣ ರೇಪ್ ಆಗಿ ಬದಲಾಗ್ತದೆ. ರೇಪ್ಗೆ ಏನು ಶಿಕ್ಷೆ ಇದೆಯೋ ಅದು ಆಗಬೇಕು. ರೇಪು ಮಾಡಿದಾಗ ಏನೆಲ್ಲ ಪ್ರಕ್ರಿಯೆಗಳು ನಡೆಯಬೇಕು ಅದೆಲ್ಲ ನಡೀತಾ ಉಂಟು. ಹುಡುಗನ ಮೇಲೆ FIR ಆಗಿದೆ, ಅವನನ್ನು ಈಗ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಇಲ್ಲಿ ಬುದ್ಧಿವಂತಿಕೆ ಏನಿತ್ತು? ಹುಡುಗನ ಅಪ್ಪನಿಗೂ ಹುಡುಗಿಯ ಅಪ್ಪನಿಗೂ ಏನು ಬುದ್ಧಿವಂತಿಕೆ ಇತ್ತು? ನಮಗೆ ಗೊತ್ತು ಈ ಹಿಂದೆ ಏನಾಗಿದೆ ಅಂತ. ಪ್ರಕರಣ ಪೊಲೀಸ್ ಸ್ಟೇಷನ್ಗೆ 7ನೇ ತಿಂಗಳಿನಲ್ಲಿ ಹೋಗಿತ್ತು. ಶಾಸಕರ ಮಧ್ಯಪ್ರವೇಶ ಆಗಿತ್ತು, ಮಾತುಕತೆ ಆಗಿತ್ತು, ಮದುವೆ ಮದುವೆ ಮಾಡಿಸ್ತೇವೆ ಅಂತ ಹುಡುಗನ ತಂದೆಯು ಒಪ್ಪಿಕೊಂಡಿದ್ರು, ಹುಡುಗಿಯ ತಾಯಿ ಕೂಡ ಅದಕ್ಕೆ ಒಪ್ಪಿಕೊಂಡಿದ್ರು. ಈಗ 9 ತಿಂಗಳಾದ ನಂತರ ಇದನ್ನೆಲ್ಲ ಬ್ರೇಕ್ ಮಾಡಿ ಮದುವೆ ಆಗುವುದಿಲ್ಲ ಅಂತ ಹುಡುಗ ಹೇಳ್ತಾನೆ ಅಂತ ಹುಡುಗನ ತಂದೆ ಹೇಳುವುದಾದರೆ, ಇಲ್ಲಿ ಹುಡುಗನ ಮೇಲೆ ಒತ್ತಡ ಹಾಕುತ್ತಾ ಇರುವವರು ಯಾರು ಅನ್ನೋದು ಕೂಡ ಪ್ರಶ್ನೆ ಬರ್ತದೆ. ಮದುವೆ ಆಗಬೇಕು ಅಂತ ತಂದೆ ಒತ್ತಡ ಹಾಕ್ತಾ ಇದ್ದಾರೋ, ಅಲ್ಲ ಮದುವೆ ಆಗಬೇಕಾಗಿಲ್ಲ ಅಂತ ತಂದೆ ಒತ್ತಡ ಹಾಕ್ತಾ ಇದ್ದಾರೋ ಅನ್ನೋದು ಪ್ರಶ್ನೆ ಆಗ್ತದೆ.
ಹುಡುಗನ ಸ್ಟೇಟ್ಮೆಂಟ್ ನನಗೆ ಬರಲಿಲ್ಲ ಇವತ್ತಿನವರೆಗೆ. ಸಹಜವಾಗಿ ಮೊನ್ನೆ ಈಗ ಬೇರೆ ಬೇರೆ ಮಾತುಗಳು ಕೇಳ್ತಾ ಇದೆ, ನನ್ನ ಮಗುವೇ ಅಲ್ಲ. ಈಗ ನೋಡಿ, ಇವರ ಮಗುವೇ ಅಲ್ಲದಿದ್ದರೆ 7ನೇ ತಿಂಗಳಲ್ಲಿ ಇವರು ಹುಡುಗಿಯನ್ನು ಕರ್ಕೊಂಡು, ಬಸರಾದ ಹುಡುಗಿಯನ್ನು ಕರ್ಕೊಂಡು ಆಸ್ಪತ್ರೆಗಳಿಗೆ ಯಾಕೆ ಇವರು ಅಲ್ದಾಡಬೇಕಾಗಿತ್ತು? ಇವರ ಮಗುವೇ ಅಲ್ಲದೆ ಹೋಗಿದ್ರೆ ಇವರು ಯಾಕೆ ಅವರಿಗೆ 10,000 ರೂಪಾಯಿಯನ್ನು ಆನ್ಲೈನ್ ಆಗಿ ಯಾಕೆ ಪೇಮೆಂಟ್ ಮಾಡಬೇಕಾಗಿತ್ತು? ಇವರ ಮಗುವೇ ಅಲ್ಲದೆ ಹೋಗಿದ್ರೆ ಇವರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬಂದು ಮುಚ್ಚಳಿಕೆಯಲ್ಲಿ ತಾನು ಅವರನ್ನು ಮದುವೆ ಆಗ್ತಾನೆ ಅಂತ ಬರೆದು ಕೊಡಬೇಕಾಗಿತ್ತು? ಇದೆಲ್ಲ ಮೇಲ್ನೋಟಕ್ಕೆ ಈ ವಿಚಾರ ಹುಡುಗನ ಕಡೆಯಿಂದ ತಪ್ಪಾಗಿದೆ ಮತ್ತು ಆ ಗರ್ಭದಲ್ಲಿರುವ ಶಿಶುವಿನ ತಂದೆ ತಾನೇ ಅಂತ ಮೇಲ್ನೋಟಕ್ಕೆ ಸಾಬೀತುಪಡಿಸ್ತದೆ. ಈಗ ಹುಡುಗ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳ್ತಾನೆ ಅಂತಾದರೆ, ಮದುವೆ ಆಗುವ ವಯಸ್ಸು ಅವನಿಗೆ ಬಂದಿದೆ. ಮದುವೆ ಆಗುವ ವಯಸ್ಸಿಗೆ ಮೊದಲೇ ಅವನು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾನೆ. ಅದನ್ನು ಅವರು ಇಲ್ಲಿವರೆಗೆ ಅಲ್ಲಗಳಿರಲಿಲ್ಲ. ಆಗ ಅವನಿಗೆ ಈ ಹುಡುಗಿ ಆಗ್ಬೋದು. ಈಗ ವಯಸ್ಸಿಗೆ ಬಂದ ನಂತರ 21 ವರ್ಷ ಆದ ನಂತರ ಅವನಿಗೆ ಜ್ಞಾನೋದಯ ಆಯ್ತಾ ಹುಡುಗಿ ಬೇಡ ಅಂತೇಳಿ? ಅಲ್ಲ, ಅವನಿಗೆ ಹುಡುಗನಿಗೆ ಮದುವೆ ಆಗುವ ಮನಸ್ಸಿದ್ರು ಅವನ ಕುಟುಂಬದವರು, ಅವನ ಮನೆಯವರು, ಅವನ ತಂದೆ ತಾಯಿ ಒತ್ತಡ ಹಾಕ್ತಾ ಇದ್ದಾರೆ. ಒಂದು ಮಾತು 1 ತಿಂಗಳ ಹಿಂದೆ ಹುಡುಗಿಯ ತಾಯಿ ಹೇಳಿದ ಮಾತು ನನಗೆ ನೆನಪಿಗೆ ಬರ್ತದೆ. ಯಾವುದೇ ಕಾರಣಕ್ಕೂ ಈ ಮದುವೆ ಆಗ್ತದೆ ಅಂತ ಕನಸಿನಲ್ಲಿ ಕೂಡ ನೀನು ಗ್ರಹಿಸಬೇಡ ಅಂತ ಹುಡುಗನ ತಾಯಿ ಹುಡುಗಿಯ ತಾಯಿಯ ಜೊತೆಗೆ ಹೇಳಿದ್ದಾಳಂತೆ. ಅಂದರೆ ಒತ್ತಡ ಎಲ್ಲಿ? ಒತ್ತಡ ಅಲ್ಲೇ ಇತ್ತು, ತಾಯಿಯಿಂದಲೇ ಒತ್ತಡ ಬಂತು ಅಂತ ನನಗೆ ಅನ್ನಿಸ್ತದೆ. ಈ ರೀತಿಯಲ್ಲಿ ತಾಯಿಯಾಗಲಿ ತಂದೆಯಾಗಲಿ ಅಥವಾ ಕುಟುಂಬದವರಾಗಲಿ ಇವರು ಒತ್ತಡ ಹಾಕಿ ಹುಡುಗನನ್ನು ಮದುವೆಗೆ ಒಪ್ಪದಾಗೆ ಮಾಡ್ತಾ ಇದ್ದಾರೆ ಅಂತಾದರೆ ಅವರು ತಮ್ಮ ಮಗುವಿನ ಭವಿಷ್ಯವನ್ನು ತಾವೇ ಕೈಯಾರೆ ಹಾಳು ಮಾಡಿಕೊಳ್ತಾ ಇದ್ದಾರೆ ಅಂತ ಅರ್ಥ. ಕೇವಲ ತಮ್ಮ ಮಗನ ಭವಿಷ್ಯವನ್ನು ಮಾತ್ರ ಹಾಳು ಮಾಡಿಕೊಳ್ತಾ ಇರುವುದಲ್ಲ, ಆ ಕಡೆ ಒಂದು ಹುಡುಗಿಯ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಮೊನ್ನೆ ತಾನೇ ಕಣ್ಣು ತೆರೆದಂತಹ ಪುಟ್ಟ ಹಸುಗುಸು ಹುಡುಗನಿಗೆ ಮಗ ಆಗ್ತದೆ, ಹುಡುಗನ ತಂದೆಗೆ ಪುಳ್ಳಿ ಆಗ್ತದೆ, ಇವರು ಅಜ್ಜ ಆಗ್ತಾರೆ, ಅವರ ಅಜ್ಜಿ ಆಗ್ತಾರೆ. ತಮ್ಮ ಮೊಮ್ಮಗುವಿಗೆ ಕೂಡ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಇದು ಅತ್ಯಂತ ದುಃಖದ ವಿಚಾರ, ಇದು ಅತ್ಯಂತ ಖಂಡನೀಯವಾದಂಥ ವಿಚಾರ. ಇಡೀ ಪುತ್ತೂರು ಇದರ ಬಗ್ಗೆ ಆಕ್ರೋಶಗೊಂಡಿದೆ. ಇಂಥದ್ದು 1000 ಪ್ರಕರಣಗಳಾಗಿರ್ಬೋದು. ಆದರೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಸ್ಥಾನದಲ್ಲಿ ಇರುವಂತಹ, ಸಮಾಜದಲ್ಲಿ ಗುರುತಿಸಿರುವಂತಹ, ನಗರಸಭೆಯ ಸದಸ್ಯರಾಗಿರುವಂತಹ, ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂತಹ ಇವರ ಮನೆಯ ಈ ಕತೆ ಇದು ಪುತ್ತೂರಿಗರನ್ನು ಬೆಚ್ಚಿ ಬೀಳಿಸಿದೆ. ಸಹಜವಾಗಿ ನನ್ನನ್ನು ಬೆಚ್ಚಿ ಬೀಳಿಸಿದೆ. ಇದು ಆಗಬಾರ್ದಿತ್ತು. ಇದು ಮಾಡಿದ ದೊಡ್ಡ ಅನ್ಯಾಯ ಆಗ್ತಾ ಉಂಟು. ಮನುಷ್ಯ ಧಾರ್ಮಿಕವಾಗಿ ಎತ್ತರಕ್ಕೆ ಹೋದಷ್ಟು ಅವ ಸಂಕುಚಿತ ಆಗ್ತಾ ಬರ್ತಾನೆ. ಬಹುಶಃ ಈ ಪ್ರಕರಣದಲ್ಲಿ ಈಗ ಇವರು ಇನ್ನೊಂದು ಆ್ಯಂಗಲಿಂದ ನಾವು ನೋಡುವ, ಇವರು ಕೇವಲ ಧಾರ್ಮಿಕವಾಗಿ ಮಾತ್ರ ಅಲ್ಲ, ರಾಜಕೀಯವಾಗಿ ಒಂದಷ್ಟು ಎತ್ತರಕ್ಕೆ ಏರಿದವರು. ನಗರಸಭೆಯ ಸದಸ್ಯನಾಗುವುದು ಅಂದರೆ, ಪುತ್ತೂರು ಮಂಡಲ BJP ಅಧ್ಯಕ್ಷ ಆಗುವುದು ಅಂದರೆ ಅದೊಂದು ಸಣ್ಣ ವಿಷಯ ಏನಲ್ಲ. ಈ ಸ್ಥಾನಕ್ಕೆ ಏರಿದಾಗ ಮತ್ತೆ ಇವರ ಪಕ್ಷದ ಬ್ಯಾಕ್ಗ್ರೌಂಡ್ ಕೂಡ ನಾವು ನೋಡಬೇಕಾಗ್ತದೆ. ಇವರೀಗ ಹುಡುಗಿಯನ್ನು ನಿರಾಕರಿಸಲಿಕ್ಕೆ ಕಾರಣ ಏನು? ಈಗ ಹುಡುಗ ಬೇಡ ಅಂತ ಹೇಳ್ತಾನೆ. ಮೊನ್ನೆ ಬೇಕಿತ್ತಾಗಿದ್ದರೆ 14ನೇ ವರ್ಷದಿಂದ, ಅಂದರೆ 7 ವರ್ಷದಿಂದ ಲವ್ ಅಂತೆ, 14ನೇ ವರ್ಷದಿಂದ ಇವರಿಗೆ ಸರಸ ಆಡಲಿಕ್ಕೆ, ಚಾಟ್ ಮಾಡಲಿಕ್ಕೆ ವಾಟ್ಸಾಪಿನಲ್ಲಿ, ಇವರಿಗೆ ಪರಸ್ಪರ ಪ್ರೀತಿ ಮಾಡ್ತಾ 7 ವರ್ಷ ಬೆಳೀಲಿಕ್ಕೆ ಇವರಿಗೆ ಈ ಹುಡುಗಿ ಬೇಕಿತ್ತು. ಈಗ ಬೇಡ ಹೇಳ್ತಾನೆ ಅಂತಂದರೆ ಇದರ ಹಿಂದಿನ ಕಾರಣ ಏನು? ನಾವು ಬೇರೆ ಬೇರೆ ಆ್ಯಂಗಲ್ಗಳಿಂದ ನೋಡಬೇಕಾಗ್ತದೆ. ತಾನು ಶ್ರೀಮಂತ, ಆಕೆ ಬಡವಳು ಅಂತ ಆಗಿದ್ರೆ ಅದು ಮೊದಲೇ ಗೊತ್ತಿರಲಿಲ್ವಾ? ತಾನು ಸಮಾಜದಲ್ಲಿ ಉನ್ನತ ಜಾತಿಗೆ ಸೇರಿದವನು, ಆಕೆ ಕನಿಷ್ಠ ಜಾತಿಗೆ ಸೇರಿದವಳು ಅಂತ ಆಗಿದ್ದರೆ ಅದು ಕೂಡ ಮೊದಲೇ ಆಗಿರಲಿಲ್ವಾ? ಒಂದು ಸಲ ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಇವರಿಗೆ ಜಾತಿ ಅಡ್ಡ ಬರುವುದಿಲ್ಲ ಅಂತೆ. ಇವರಿಗೆ ಮತ್ತೆ ಯಾಕೆ ಈಗ ಮದುವೆ ಆಗಲಿಕ್ಕೆ ಏನು? ಮದುವೆ ಆಗಿ ಮತ್ತೇನು ಮಾಡ್ತಾರೆ? ಸಂಸಾರ ಮಾಡ್ತಾರೆ. ಅಲ್ಲಿ ಕೂಡ ಅದು ಅಲ್ಲ, ಮದುವೆಗೆ ಗಂಡಿಗೆ ಹೆಣ್ಣು ಯಾಕೆ ಬೇಕು, ಹೆಣ್ಣಿಗೆ ಗಂಡಿ ಯಾಕೆ ಬೇಕು? ಲೈಂಗಿಕತೆ ಅನ್ನೋದು ಮದುವೆಯ ಅವಿಭಾಜ್ಯ ಅಂಗ. ಇಲ್ಲಿ ಆಗ್ತದೆ ಅಂತ ಅಲ್ಲಿ ಯಾಕೆ ಆಗೋದಿಲ್ಲ? ಬಾಳುವೆ ಒಟ್ಟಿಗೆ ಗೆಳೆಯರಾಗಿ ಇರ್ಬೋದಂತೆ ಯಾಕೆ ಬಾಳುವೆ ಮಾಡಲಿಕ್ಕೆ ಆಗೋದಿಲ್ಲ? ಹಾಗಿದ್ರೆ ಈ ಹಂತದಲ್ಲಿ ಇವರ ಪಕ್ಷ ಏನು ಹೇಳ್ತದೆ? ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಹಿಂದೂಗಳೆಲ್ಲರೂ ಒಂದು, ಹಿಂದೂಗಳೆಲ್ಲರೂ ಸಮ. ಇದೆಲ್ಲ ಡೋಂಗಿ ಅಂತ ಆಗಲಿಲ್ಲ. ಇದು ಇನ್ನೊಬ್ಬರಿಗೆ ಹೇಳಲಿಕ್ಕೆ, ತನ್ನ ಸಮಸ್ಯೆ ತನ್ನ ಮನೆಯಲ್ಲಿ ಬಂದಾಗ
ತನ್ನ ಮಕ್ಕಳಿಗೆ ಸಮಸ್ಯೆ ಬಂದಾಗ ಅದನ್ನು ಪಾಲನೆ ಮಾಡುವುದಿಲ್ಲ ಅಂತಾದರೆ ಇದು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಈಗ ಇದು ಒಂದು ಪ್ರಕರಣ ಆಯಿತು, ಬೇರೆ ಪ್ರಕರಣಗಳು ನಡೆದಿದೆ, ಹಿಂದುತ್ವದ ಹೆಸರಿನಲ್ಲಿ ಜನರನ್ನು ಮೋಸ ಮಾಡುವಂಥದ್ದು. ಹಾಗಿದ್ದರೆ ಈಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂತಹ ಒಂದು ಪಕ್ಷದ ಜವಾಬ್ದಾರಿ ಇರುವಂತಹ ಒಬ್ಬ ವ್ಯಕ್ತಿ ಈಗ ಇದನ್ನು ಮದುವೆಗೆ ಆಗಲಿಕ್ಕೆ ಹಿಂದೇಟು ಹಾಕ್ತದೆ, ಆ ಕುಟುಂಬ ಹಿಂದೇಟು ಹಾಕ್ತದೆ ಅಂತಾದರೆ ಇದೆಲ್ಲ ಮಾಡಿದ್ದೆಲ್ಲ ನಾಟಕವೇ ಆಯಿತು. ದೇವರ ಪೂಜೆ ಮಾಡಿದ್ದು ನಾಟಕವೇ, ವಾಸ್ತು ಅಂತ ಹೇಳಿಕೊಂಡು ತಾನು ಸಮಾಜದ ಉನ್ನತ ಸ್ಥಾನದಲ್ಲಿ ಇದ್ದದ್ದು ನಾಟಕವೇ, ಹಣೆಯ ಮೇಲೆ ತಿಲಕವನ್ನು ಎಳೆದದ್ದು ಕೂಡ ನಾಟಕವೇ, ಭಾಷಣ ಮಾಡಿದ್ದು BJPಯ ವೇದಿಕೆಯಿಂದಲೋ ಅಥವಾ ಹಿಂದೂ ಸಂಘಟನೆಗಳ ಬೇರೆ ಬೇರೆ ವೇದಿಕೆಗಳಿಂದ ಇಷ್ಟು ದಿವಸ ಮಾಡಿದ ನಾಟಕಗಳೆಲ್ಲ ಬರೀ ಅದು ಭಾಷಣಗಳೆಲ್ಲ ನಾಟಕ ಅಂತ ಪ್ರೂವ್ ಆಗ್ತದಲ್ಲ. ನಾನು ಸಹಜವಾಗಿ ಹೇಳುವುದು, ನಾನು ಅವರ ಮೇಲೆ ಪ್ಲ್ಯಾಂಟ್ ಮಾಡ್ತಾ ಇರೋದಲ್ಲ. ಇದನ್ನು ನೋಡುವಾಗ, ಇದನ್ನು ಕಂಪೇರ್ ಮಾಡುವಾಗ, ಒಬ್ಬ ವಿಶ್ಲೇಷಣೆಯನ್ನು ಮಾಡುವಾಗ ಒಬ್ಬ ಸಾಮಾನ್ಯ ಜನ ಏನು ತಿಳ್ಕೊಳ್ಬೇಕು, ಇವರದ್ದೆಲ್ಲ ನಾಟಕ ಅಂತ ತಿಳ್ಕೊಳ್ಬೇಕಾಗ್ತದೆ. ಹಾಗಿದ್ರೆ ದೇವರ ಹತ್ರ ಹೋದರೆ ಅವರು ವಿಶಾಲ ಮನಸ್ಸಿನವರಾಗಬೇಕು, ಎಲ್ಲರನ್ನೂ ಒಪ್ಪಿಕೊಳ್ಬೇಕು, ಎಲ್ಲರನ್ನೂ ಅಪ್ಪಿಕೊಳ್ಬೇಕು. ದೇವರ ಸಮೀಪ ಇವರು ದೇವರ ಹತ್ತಿರವೇ ಹೋಗಲಿಲ್ಲ. ಇವರಿಗೆ ದೇವರು ಅಂದರೆ ಏನು ಅಂತಲೇ ಗೊತ್ತಾಗಲಿಲ್ಲ, ಇವರಿಗೆ ಮಾನವ ಧರ್ಮ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ, ಇವರಿಗೆ ಹಿಂದುತ್ವ ಅಂದರೆ ಏನು ಕೂಡ, ಹಿಂದೂ ಚಿಂತನೆಗಳು ಅಂದರೆ ಏನು ಅಂತ ಇಷ್ಟವರೆಗೆ ಅರ್ಥ ಆಗಲಿಲ್ಲ ಅಂತ ನನಗೆ ಅನಿಸ್ತದೆ. ಇಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಗಮನಿಸಬೇಕಾದ ವಿಚಾರ ಏನಂದರೆ, ಒಂದು ಕಡೆ ಮಗು, ಮತ್ತೊಂದು ಕಡೆ ಧರ್ಮ ಅಂತ ಹೇಳ್ಕೊಂಡು, ಅಂದರೆ ಈಗ ಬೇರೆ ಬೇರೆ ಧರ್ಮಗಳಾಗಿದ್ದರೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅಂದ್ಕೊಂಡು, ಅಂದರೆ ಧರ್ಮ ಇಲ್ಲಿ ಅಡ್ಡ ಬರಲಿಲ್ಲ. ಅದು ಕೂಡ ಹಿಂದೂ ಹೆಣ್ಣು ಮಗಳು, ಬೇರೆ ಧರ್ಮದವಳಲ್ಲ. ಆದರೆ ಇವರು ಮದುವೆ ಆಗೋಕ್ಕೆ ಯಾಕೆ ಅಂದರೆ ನಮ್ಮ ಇಲ್ಲಿ ಇವಾಗಲೂ ಕೂಡ ಒಂದು ಜಾತಿ ಪದ್ಧತಿ ಅನ್ನುವಂಥದ್ದು ಆ ಒಂದು ಇದರಲ್ಲಿ ಅವರು ಇದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅಂತ. ಧರ್ಮ ಬೇರೆ ಆದರೂ ಮನುಷ್ಯಂದು ಧರ್ಮಗಳಂದ್ರೆ ಏನು ಹೇಳಿ, ಧರ್ಮಗಳು ದೇವರನ್ನು ಕಾಣುವ ಒಂದು ವಿಧಾನ, ಅದರ ಪೂಜಾ ಪದ್ಧತಿಗಳು ಎರಡು. ಧರ್ಮದಲ್ಲಿ ಎರಡು, ಒಂದು ನಂಬಿಕೆಗಳು, ಒಂದು ಆಚರಣೆಗಳು. ನಂಬಿಕೆಗಳು ದೇವರನ್ನು ಕಾಣುವ ಪ್ರಯತ್ನ ಆದರೆ ಬದುಕಿನಲ್ಲಿ ನಾವು ಧರ್ಮವನ್ನು ಪಾಲಿಸಬೇಕು ಅನ್ನುವಂಥದ್ದು ಎಲ್ಲ ಧರ್ಮದಲ್ಲಿ ಇರುವುದು. ಹಿಂದೂ ಧರ್ಮ ಏನು ಹೇಳ್ತದೆ, ಪರೋಪಕಾರಾಯ ಪುಣ್ಯಾನಂ ಪಾಪಾಯ ಪರಪೀಡನಂ ಅಂತ ಹೇಳ್ತದೆ. ಇನ್ನೊಬ್ಬರಿಗೆ ಪೀಡನೆ ಕೊಡುವುದೇ ಪಾಪ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದು, ಸಹಾಯ ಮಾಡುವುದೇ ಪುಣ್ಯ ಅಂತ ಹೇಳ್ತದೆ. ಇದು ಇಡೀ ಸಾರ ಸರ್ವಸ್ವ ಈ ಒಂದು ವಾಕ್ಯದಲ್ಲಿ ಹಿಂದೂ ಧರ್ಮದ ಅಡಗಿದೆ. ಎಲ್ಲ ಧರ್ಮಗಳು ಹೇಳುವುದು ಇದನ್ನೇ. ಈಗ ಇವರದ್ದು ಬೇರೆ ಬೇರೆ ಧರ್ಮ ಆಗಿದ್ರು ಇವರಿಗೆ ಮದುವೆ ಪ್ರೇಮಿಸಲಿಕ್ಕೆ ಆಗ್ತದೆ ಅಂತೆ, ಇವರಿಗೆ ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಆಗ್ತದೆ, ಮದುವೆ ಆಗಲಿಕ್ಕೆ ಏನು ಸಂಕಟವ ಇವರಿಗೆ ಅಲ್ವಾ? ಧರ್ಮ ಇಲ್ಲಿ ಪ್ರಶ್ನೆ ಅಲ್ಲ. ಹಾಗಿದ್ರೆ ಆ ಪ್ರಶ್ನೆ ಜಾತಿಯಲ್ಲಿ ಬರ್ತದೆ. ಇವರಿಗೆ ಪ್ರೀತಿಸ್ಲಿಕ್ಕೆ ಆ ಜಾತಿ ಅಂತ ಆಗ್ತದೆ ಅಂತೆ, ಮತ್ತೆ ಒಟ್ಟಿಗೆ ಮಲಗಲಿಕ್ಕೆ ಆ ಜಾತಿ ಆಗ್ತದೆ ಅಂತೆ, ಮದುವೆ ಆಗಲಿಕ್ಕೆ ಏನಾಗಿದೆ ಅಲ್ವಾ? ಹಾಗಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಯಾವುದನ್ನು ಮಾಡಲಿಲ್ಲ, ಮಾಡ್ತಾ ಇರುವುದು ಅಕ್ಷಮ್ಯ ಅಪರಾಧ ಅಂತ ನನಗೆ ಅನ್ನಿಸ್ತದೆ. ಕಂಪ್ಲೀಟ್ ಆದಾಗ ಸಂದರ್ಭದಲ್ಲಿ ಇವರ ತಂದೆ ಅಂತ ಹೇಳ್ತಾರಂತೆ, ನಾವು ನಮ್ಮ ಮಗನಿಗೆ ಮದುವೆ ಮಾಡಿಕೊಡ್ತೇವೆ, ಕೇಸ್ ಏನು ಬೇಡ ಅಂತೇಳಿ ಕೇಸನ್ನು ಅರ್ಧ ಹಾಕುವಂಥದ್ದು ಬರ್ತದೆ. ಮತ್ತು ಮಾತುಕತೆ ನಮ್ಮ ಪುತ್ತೂರು ಶಾಸಕರು ಅಶೋಕರಯ್ಯವರು ಇದೊಂದು ಮಾತುಕತೆ ಆಗಿದೆ. ಸೊ ಅಂದರೆ ಅವರು ಈ ವಿಚಾರವನ್ನು ಸ್ವಲ್ಪ ಡಿಲೇ ಮಾಡಲಿಕ್ಕೋಸ್ಕರ ಅಥವಾ ಆ ವಿಚಾರದ ಅವರಿಂದ ಆ ಹುಡುಗಿಗೆ ಬಾಳು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಆಕೆಯಿಂದ ತಪ್ಪಿಸಿಕೊಳ್ಳೋಕ್ಕೋಸ್ಕರ ಅವರು ಈ ಒಂದು ನಾಟಕ ಆಡ್ತಾ ಬಂದ್ರಂತ. ಹೌದು, 7ನೇ ತಿಂಗಳ ಸತ್ಯ ಅಂತ ಅನಿಸ್ತದೆ. ಈಗ ನೋಡುವಾಗ 7ನೇ ತಿಂಗಳಿನಲ್ಲಿ ಪ್ರಕರಣ ಎಲ್ಲರಿಗೂ ಗೊತ್ತಾಗಿದೆ. ಅದು ಬಹುಶಃ ಹುಡುಗಿಯ ತಂದೆ ತಾಯಿಗೂ ಹುಡುಗನ ತಂದೆ ತಾಯಿಗೂ ಪ್ರಕರಣ ಅವರಿಗೆ ಗೊತ್ತಾಗಿದೆ. ಈ 7ನೇ ತಿಂಗಳಲ್ಲಿ ಆದ ನಂತರ ಅವರು ಒಂದಷ್ಟು ಆಸ್ಪತ್ರೆಗಳನ್ನು ಸುತ್ತಿದ್ದಾರೆ. ಸುತ್ತಿ ಸಾಮಾನ್ಯ ಈಗ ಇದಕ್ಕೆ 1-1.5 ತಿಂಗಳ ಹಿಂದೆ, ಅಂದರೆ 7.5 ತಿಂಗಳು 8 ತಿಂಗಳಿನ ಹತ್ತಿರ ಬರುವ ಸಂದರ್ಭದಲ್ಲಿ ಇದು ಪ್ರಕರಣ ಪೊಲೀಸ್ ಸ್ಟೇಷನ್ನ ಮೆಟ್ಟಲಿಗೆ ಇರಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣವನ್ನು ದೂರು ದಾಖಲಿಸಿಕೊಂಡಿದ್ದಾರೆ, FIR ರೆಡಿ ಮಾಡಿದ್ದಾರೆ ಅನ್ನೋದು ನಮಗೆ ಬರ್ತಾ ಇರುವಂಥ ಮಾಹಿತಿ. ಅಂದರೆ ಈ ಹಂತದಲ್ಲಿ ಬೇರೆ ತಯಾರಿಗಳನ್ನು ಮಾಡಿಕೊಳ್ಳಿಕ್ಕೆ, ಈ ಮದುವೆಯನ್ನು ತಪ್ಪಿಸಲಿಕ್ಕೆ ಏನಾದರೂ ಬೇರೆ ತಯಾರಿಗಳನ್ನು ಮಾಡಲಿಕ್ಕೋಸ್ಕರ ಒಂದಷ್ಟು ಸಮಯ ಬೇಕು ಹುಡುಗನನ್ನು ತಪ್ಪಿಸಲಿಕ್ಕೆ, ಅಥವಾ ಲಾಯರ್ಗಳನ್ನು ಕನ್ಸಲ್ಟ್ ಮಾಡಲಿಕ್ಕೆ. ಇದನ್ನು ನಾನೀಗ ಮದುವೆಗೆ ನಿರಾಕರಣೆ ಮಾಡಿದರೆ ಏನಾಗುವುದು, ಮುಂದಕ್ಕೆ ಕೋರ್ಟಲ್ಲಿ ಕೇಸ್ ಹೇಗೆ ನಡೆಯುವುದು, ಹಾಗೆ ಒಟ್ಟು ಈ ಮದುವೆಯನ್ನು ಮುರಿಯುವ ಮತ್ತು ಹುಡುಗಿಗೆ ಕೈ ಕೊಡುವ ಉದ್ದೇಶದಿಂದಲೇ ಆ ಒಂದು ಡೋಂಗಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ. ಸಹಜವಾಗಿ ಶಾಸಕರಿಗೆ ವಿಚಾರ ಬಂದಿದೆ. ಶಾಸಕರ ಹತ್ರ ಅವರು ಹೇಳಿದ್ದಾರೆ, ನಾವೀಗ ಮದುವೆಗೆ ಆಗಲಿಕ್ಕೆ ಸಿದ್ಧ ಇದ್ದೇವೆ ನಾವು, ಅಂದರೆ ಶಾಸಕರು ಅದನ್ನು ಒಪ್ಪಿದ್ದಾರೆ. ಒಂದು ಗಂಡು ಒಂದು ಹೆಣ್ಣು ಮದುವೆಯಾಗಿ ಪ್ರೀತಿ ಮಾಡಿ ಈ ಹಂತಕ್ಕೆ ಬಂದಾಗ ಅವರನ್ನು ಬೇರೆ ಬೇರೆ ಮಾಡಿ
ಮಾಡುವುದಕ್ಕಿಂತ ಅವರು ಒಂದಾಗುವುದಕ್ಕೆ ಪ್ರಯತ್ನ ಮಾಡುವುದೇ ಹೆಚ್ಚು. ಒಬ್ಬ ಸಮಾಜದಲ್ಲಿ ಜವಾಬ್ದಾರಿ ಇರುವಂತಹ, ಒಂದು ಮೆಚ್ಯೂರಿಟಿ ಇರುವಂತಹ, ಅದರಲ್ಲಿಯೂ ಶಾಸಕನಾಗಿ ಪುತ್ತೂರಿನ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಶಾಸಕರು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದಾರೆ. ನೀವು ಅವರು ಏನು ಮದುವೆ ಆಗಲಿಕ್ಕೆ ಸಿದ್ಧ ಇದ್ದಾರಂತೆ, ಮುಚ್ಚಳಿಕೆ ಬೇರೆ ಬರೆದು ಕೊಡ್ತಿದ್ದಾರಂತೆ, ಹಾಗಾಗಿ ನೀವು ಮದುವೆ ಆಗುವುದಕ್ಕೆ ಸಿದ್ಧ ಆಗಿ ಮತ್ತು ಇದನ್ನು ಏನು ನಿಮ್ಮ ಕೇಸನ್ನು ವಿಡ್ರಾ ಮಾಡಿ ಅನ್ನೋ ಮಾತನ್ನು ಶಾಸಕರು ಹಾಗೆ ಹೇಳಿದ್ದಾರೆ. ಇದರ ಉದ್ದೇಶ ಅವರು ಚೆನ್ನಾಗಿ ಇರಬೇಕು ಅಂತೇಳಿ. ಆದರೆ ತಾವು ಕೊಟ್ಟ ಮಾತಿಗೂ ಒಪ್ಪಲಿಲ್ಲ, ತಾವು ಬರೆದು ಕೊಟ್ಟದಕ್ಕೂ ಒಪ್ಪದೆ ಇವರು ಹುಡುಗಿಗೂ ಮೋಸ ಮಾಡಿದ್ದಾರೆ, ಹುಡುಗನಿಗೂ ಮೋಸ ಮಾಡಿದ್ದಾರೆ, ಶಾಸಕರಿಗೂ ಮೋಸ ಮಾಡಿದ್ದಾರೆ, ಇವರು ಪುತ್ತೂರಿನ ಮಹಾಜನತೆಗೂ ಮೋಸ ಮಾಡಿದ್ದಾರೆ. ಒಟ್ಟು ತಾವು ಇಡೀ ತಮ್ಮ ಧರ್ಮಕ್ಕೆ ಕೂಡ ಇವರು ಮೋಸ ಮಾಡಿದ್ದಾರೆ. ತಾಯಿಯ ಸ್ಥಿತಿ ಹೇಗಾಗಬಹುದು ಅಂತ ನಮಗೆ ಕಲ್ಪನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅದರಲ್ಲಿ ಒಬ್ಬ ಗಂಡು ಆಗಿ ನನಗೆ ಕೂಡ ಅದನ್ನು ಸಾಧ್ಯ ಇಲ್ಲ. ನಾನೊಂದು ಹೆಣ್ಣಾಗಿರ್ತಿದ್ರೆ, ನನಗೆ ಇಂತಹ ಪರಿಸ್ಥಿತಿ ಬರ್ತಿದ್ರೆ ನಾನು ಅದನ್ನು ಅನುಭವಿಸಿ ಹೇಳುವುದಾಗಿತ್ತು, ಆ ಹೆಣ್ಣು ಮಗುವಿನ ಪರಿಸ್ಥಿತಿ ಹೇಗೆ ಇರ್ಬೋದು ಅಂತ. ಅದು ಬಿಟ್ಟು ಒಬ್ಬ ನಾವೀಗ ನಾವು ಒಂದು ಕಾಲ್ಪನಿಕವಾಗಿ ನಾವು ಅವಳ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದರೆ ಅವಳದ್ದು ಅತ್ಯಂತ ಶೋಚನೀಯವಾದಂತಹ ಪರಿಸ್ಥಿತಿ ಅಂತ ನನಗೆ ಅನ್ನಿಸ್ತದೆ. ಒಂದು ಕಡೆ ಪ್ರೀತಿ ಮಾಡಿದಂತಹ ಹುಡುಗ ಕೈ ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ಮಗುವಿನ ಜನನ ಆಗಿದೆ, ಮಗುವಿಗೆ ಅಪ್ಪ ಇಲ್ಲ, ಆಯ್ತಲ್ಲ ಅಪ್ಪ ನಾನು ಅಲ್ಲ ಅಂತ ಹೇಳ್ಕೊಳ್ತಾ ಇದ್ದಾನೆ. ಇಲ್ಲಿ ಮಗುವಿನ ತಾತ ಬರುವುದಿಲ್ಲ. ಇನ್ನು ಅವರು ನಂಬಿದ್ರು ಯಾರನ್ನು, ಒಂದು ಹಂತದಲ್ಲಿ ಅವರು ಹಿಂದೂ ಸಂಘಟನೆಗಳು ಅಂತ ಹೇಳಿಕೊಂಡು ಹಿಂದೂ ಸಂಘಟನೆಗಳ ಕಡೆಗೆ ಅವರಿಗೆ ನಮಗೆ ನ್ಯಾಯ ಕೊಡಿ, ನಮ್ಮನ್ನು ಏನಾದರೂ ಮಾಡಿ ಮದುವೆ ಮಾಡಿಸಿದನು ಅಂತ ಅವರಿಗೆ ದಂಬಲು ಬಿದ್ದಿದ್ರು. ಆದರೆ ಅವರೆಲ್ಲ ಇವರಿಗೆ ಕೈ ಕೊಟ್ಟರು. ಅವರೆಲ್ಲ ಕೈ ಕೊಟ್ಟ ಕಾರಣದಿಂದ ಈಗ ಇಡೀ ವಿಶ್ವವೇ ತನ್ನನ್ನು ಕೈ ಬಿಟ್ಟಿದೆ ಅನ್ನುವಂಥ ಒಂದು ಸ್ಥಿತಿ, ತಾನು ಯಾಕಾದರೂ ಬದುಕಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಅವಳಿದ್ದಾಳೆ. ಆದರೆ ಆಕೆಯ ಅವಳ ಧೈರ್ಯವನ್ನು ನಾನು ಮೆಚ್ಚುತ್ತೇನೆ. ಅವಳು ಇದರಿಂದ ವಿಚಲಿತರಾಗಲಿಲ್ಲ, ಇದನ್ನು ಎದುರಿಸಿದ್ದಾಳೆ. ಒಬ್ಬಳು ಇಡೀ ಪುತ್ತೂರಿನ ಸ್ತ್ರೀಯರಿಗೆ ಮಾದರಿಯಾಗಿ ಹೇಗಿರಬೇಕು ಆ ರೀತಿಯಾಗಿ ಆ ತಾಯಿ ಮತ್ತು ಆ ತಾಯಿಯ ಮಗಳು ಇವರಿಬ್ಬರು ಈ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಅದು ಅತ್ಯಂತ ಮೆಚ್ಚತಕ್ಕಂಥ ಕೆಲಸ. ಒಂದು ಪ್ರಕರಣದಲ್ಲಿ ಈಗ ಹುಡುಗನಿಗೆ ಅಂದರೆ ಯಾವ ರೀತಿಯಾಗಿ ಆತ ಈಕೆಯನ್ನು ಒಪ್ಕೊಳ್ಬೋದಾ ಮುಂದೆ, ಅಥವಾ ಒಪ್ಪಿಕೊಂಡ್ರೆ ನಾನು ಮದುವೆ ಆದರೆ ಆತನ ಜೊತೆ ಸರಿಯಾಗಿ ಆ ಹುಡುಗಿ ಜೊತೆ ಸಂಸಾರ ಮಾಡ್ಬೋದಂತ ನಾನು ಈ ಪ್ರಶ್ನೆ ಕೇಳ್ತೀನಿ. ಯಾಕೆಂದರೆ ಇಲ್ಲೊಂದಷ್ಟು ಗೊಂದಲಗಳು, ಒಂದಷ್ಟು ವಿಚಾರಗಳೀಗ ನಡೆದ ಕಾರಣ ತಾವು ಇದರ ಬಗ್ಗೆ ಹೇಳೋದು ಏನು ಹೇಳ್ತೀರಾ? ನನಗೆ ಸ್ವಲ್ಪ ಭಿನ್ನ ಅಭಿಪ್ರಾಯ ಉಂಟು ನೀವು ಹೇಳಿದ್ದಕ್ಕಿಂತ. 7 ವರ್ಷದ ಪ್ರೀತಿಯನ್ನು ಒಬ್ಬ 21 ವರ್ಷ ವಯಸ್ಸಿನ ಒಬ್ಬ ಹುಡುಗ ನಿರಾಕರಿಸ್ತಾನೆ ಅಂತ ನನಗೆ ಅನಿಸೋದಿಲ್ಲ. ಪ್ರೀತಿಯ ಸೆಳೆತ ಅದು. ಪ್ರೀತಿಯಲ್ಲಿ ಬಿದ್ದವರು ಅದು ಯಾವುದನ್ನು ಕೇರ್ ಮಾಡುವುದಿಲ್ಲ. ಆದರೆ ನನಗೆ ಅನಿಸೋದು ಹುಡುಗನ ಮೇಲೆ ಬಹಳಷ್ಟು ಒತ್ತಡಗಳಿದೆ ಅಂತ. ಅವರ ಮನೆಯ ಒತ್ತಡ, ಅವರ ಕುಟುಂಬದ ಒತ್ತಡ, ತಂದೆ ತಾಯಿಯವರ ಒತ್ತಡ ಇರುವುದರಿಂದಲೇ ಅವನು ಬಹುಶಃ, ನನಗೆ ಗೊತ್ತಿಲ್ಲ ಏನು ಅಂತ, ಇರುವುದರಿಂದಲೇ ಅವನು ಈ ಮದುವೆಗೆ ಹಿಂದೇಟು ಹಾಕ್ತಾ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಈ ಹುಡುಗಿಗೆ ನ್ಯಾಯ ಕೊಡಲಿಕ್ಕೆ ಯಾಕೆ ಒಂದಷ್ಟು ಹಿಂದೇಟು ಹಾಕಿದ್ರು? ಕೊನೆಗಾಲಿಗೆ ಈಗ ಮೊಹಮ್ಮದ್ ಹಾಲಿಯವರ ಪತ್ರಿಕಾಗೋಷ್ಠಿ ನಂತರ ಒಂದಷ್ಟು ಸಂಘಟನೆಗಳು ಪತ್ರಿಕಾಗೋಷ್ಠಿ ನಡೆಯಿತು, ಮತ್ತು ಮಾತುಕತೆಗಳು ನಡೆಯಿತು, ಎಲ್ಲ ಬಂತು. ಆದರೆ ಅದಕ್ಕಿಂತ ಮೊದಲು ಯಾಕೆ ಈ ಹುಡುಗಿಗೆ ಒಂದು ನ್ಯಾಯಯುತ, ಯಾಕಂದರೆ ಉಳಿದ ಪ್ರಕರಣಗಳನ್ನು ನಾವು ಗಮನಿಸುವಾಗ ಈಗ ಏನಾದರೂ ಒಂದು ಸಣ್ಣ ಹುಡುಗ ತಪ್ಪು ಮಾಡಿದರೆ ಆತನ ಎಳೆದುಕೊಂಡು ಪೆಟ್ಟು ಕೊಟ್ಟು ಆತನಿಗೆ ಬುದ್ಧಿ ಹೊಲಿಸಿ ಮದುವೆ ಮಾಡಿಸುವಂಥದ್ದೆಲ್ಲ ತುಂಬ ಕಡೆ ನೋಡಿದ್ದೀವಿ. ಬಟ್ ಈ ಪ್ರಕರಣದಲ್ಲಿ ಯಾಕೆ ಅವರು ಆ ಒಂದು ಪರಿಸ್ಥಿತಿಗೆ ಇಳಿಯಲಿಲ್ಲ? ನೋಡಿ, ಅವರು ಹಿಂದುತ್ವದ ನಾಯಕರು, ಅವರು ಹಿಂದೂ ನಾಯಕರಲ್ಲ. ಹಿಂದುತ್ವ ಅಂದರೆ ಏನು ಅನ್ನುವುದು ಇನ್ನೀಗ ವಿಶ್ಲೇಷಣೆ ಮಾಡಬೇಕಾಗ್ತದೆ. ನೋಡಿ, ಹುಡುಗಿಯ ಹುಡುಗಿ ಗರ್ಭಿಣಿ ಅಂತ ಗೊತ್ತಾದ ನಂತರ ಹುಡುಗಿಯ ತಾಯಿ ಹುಡುಗನ ತಂದೆಯೊತ್ತಿಗೆಲ್ಲ ಮಾತನಾಡಿದ್ದಾರಂತೆ. ಅವರು ಒಂದಷ್ಟು ವಿಚಾರ ವಿಮರ್ಶೆ ಆಗಿದೆ. ಆಗ ಅವರು ಮಗುವನ್ನು ತೆಗೆಸಿ ಅಥವಾ ಬೇರೆ ಟೆಸ್ಟ್ ಮಾಡಿ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಏನೋ ಉಲ್ಟಾ ಮಾತಾಡುವಾಗ ಸಹಜವಾಗಿ ಹುಡುಗಿಯ ತಾಯಿ ಕೆಲವು ಹಿಂದುತ್ವದ ನಾಯಕರನ್ನು ಅವರನ್ನು ಸಂಪರ್ಕ ಮಾಡಿದ್ದಾರೆ. ಸಂಪರ್ಕ ಮಾಡುವಾಗ ಎಲ್ಲ ಹಿಂದುತ್ವದ ಎಲ್ಲ ನಾಯಕರು, ಅದು ಮಂಗಳೂರಿನಿಂದ ತೊಡಗಿ ಪುತ್ತೂರಿನವರೆಗೆ ಎಲ್ಲರೂ ಇವರ ಜೊತೆಗೆ ನಾನು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವ ನಾಟಕವನ್ನು ಮಾಡಿದ್ದು ಬಿಟ್ಟರೆ ಅವರು ಒಬ್ಬರೂ ಕೂಡ ಇಲ್ಲಿ ಈ ಹುಡುಗಿಗೆ ನ್ಯಾಯ ಕೊಡಿಸಬೇಕು ಅಂತ ಬಯಸಲಿಲ್ಲ. ಇದಕ್ಕೆ ಹಿನ್ನೆಲೆಯಲ್ಲಿ ಕೆಲವು ಕಾರಣಗಳನ್ನು ನಾನು ಕಂಡುಕೊಳ್ತೇನೆ. ಮೊದಲನೇದಾಗಿ ಇವರ ಹಿಂದುತ್ವ ಅಂದರೆ ಏನು ಅಂತ. ಇವರ ಹಿಂದುತ್ವ ಅನ್ನುವುದು ಹಿಂದೂಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಸೈದ್ಧಾಂತಿಕ ನಿಲುವಿನ ಒಂದು ಸಂಘಟನೆ ಅಲ್ಲ, ಆ ವಿಚಾರ ಅಲ್ಲ ಇದು. ಇದು ಏನಂದರೆ ಇದು ಕೇವಲ ಮುಸಲ್ಮಾನರನ್ನು ಜನರಿಗೆ ತೋರಿಸಿ
ಅವರನ್ನು ಭಯವನ್ನು ಪಡಿಸಿ ಆ ಮೂಲಕ ಈ ಸಮಾಜದಲ್ಲಿರುವಂತಹ ಹಿಂದುಳಿದ ವರ್ಗಗಳನ್ನು, ದಲಿತರನ್ನು ದುರುಪಯೋಗ ಮಾಡಿಕೊಂಡು ಆ ಮೂಲಕ ಮೇಲ್ವರ್ಗಗಳು ಅಧಿಕಾರವನ್ನು ಅನುಭವಿಸುವ, ಅವರು ಇದರ ಲಾಭವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇವರದ್ದು ಹಿಂದುತ್ವ. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ನೋಡಿ, ನಾವು ಈ ಪ್ರಕರಣದಲ್ಲಿ ಇವರಿಗೀಗ ಒಂದು 2-3 ಜನರು 4 ಜನರ ಹೆಸರನ್ನು ಹೇಳಿದ್ದಾರೆ. ಯಾರು ಹುಡುಗಿಯ ತಾಯಿ ಹೇಳಿದ್ದಾರೆ, ನಾನು ಅವರಿಗೆ ಸಂಪರ್ಕ ಮಾಡಿದ್ದೇನೆ, ನಾನು ಇವರಿಗೆ ಸಂಪರ್ಕ ಮಾಡಿದ್ದೇನೆ, ನಾನು ಮತ್ತೊಬ್ಬರಿಗೆ ಸಂಪರ್ಕ ಮಾಡಿದ್ದೇನೆ ಅಂತ. ಇವರಲ್ಲಿ ಎಲ್ಲರೂ ಎಂತ ಹೇಳಿದೆ ಇವರಿಗೆ, ನೋಡಮ್ಮ, ನಿನ್ನ ಮಗಳನ್ನು ಮದುವೆ ಮಾಡಿಸುವ ಜವಾಬ್ದಾರಿ ನಂದು, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ, ನಮ್ಮ ಸೈದ್ಧಾಂತಿಕ ಹೋರಾಟದ ಜೊತೆಯಲ್ಲಿ ಇರುವಂತಹ ವ್ಯಕ್ತಿ, ನಾವು ಇದನ್ನು ನಿತ್ತು ಮದುವೆ ಮಾಡಿಸ್ತೇವೆ ಅನ್ನೋ ಮಾತನ್ನು ಒಬ್ಬನಾದರೂ ಹೇಳಿದ್ದಾರಾ? ಯಾರೂ ಹೇಳಲಿಲ್ಲ. ಇವರು ಏನು ಮಾಡಿದ್ದಾರೆ ಅಂದರೆ ಹುಡುಗನ ತಂದೆಯ ಜೊತೆಗೆ ಮಾತನಾಡಿದ ನಾಟಕವನ್ನು ಮಾಡಿದ್ದಾರೆ. ನಾಟಕವನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ 2 ವ್ಯಕ್ತಿಗಳು ಬರ್ತಾರೆ. ಒಂದು ಹುಡುಗನ ತಂದೆ, ಇನ್ನೊಂದು ಹುಡುಗ. ನೋಡಿ, ಇಲ್ಲಿ ವೈರುಧ್ಯ ನೋಡಿ. 2 ಜನ ಬೇರೆ ಬೇರೆ ಸಂಘಟನೆಗಳಿಗೆ ಕೆಲಸ ಮಾಡಿದವರು. ಇವರಿಬ್ಬರು ಹಿಂದುತ್ವಕ್ಕೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಅಪ್ಪ BJPಯಲ್ಲಿ ಜವಾಬ್ದಾರಿ ಇದ್ದ, ಅಪ್ಪ BJPಯ ನಗರಸಭೆಯ ಸದಸ್ಯ, ಮಗ ಪುತ್ತಿಲ ಪರಿವಾರದಲ್ಲಿ ಕೆಲಸ ಮಾಡಿದವ. ಹಾಗಾಗಿ BJPಯ ಕಡೆಯಿಂದಲೂ ಮಗುವಿಗೆ ನ್ಯಾಯ ಸಿಗಲಿಲ್ಲ, ಪುತ್ತಿಲ ಪರಿವಾರದ ಕಡೆಯಿಂದಲೂ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ. ಇವರು ಎರಡು ಜನರು ಎಲ್ಲರೂ ಈಗ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡ BJPಯ ಪರವಾಗಿ ಕೆಲಸ ಮಾಡುವಂಥ ಎಲ್ಲ ನಾಯಕರು ಕೂಡ ಮಾತುಕತೆ ನಾಟಕ ಆಡಿದ್ದಾರೆ. ಅವ್ರ ಹತ್ರ ಮಾತುಕತೆ ಮಾಡುವುದು, ಅವರು ಒಪ್ಪುವುದಿಲ್ಲ ಅಂತ ಹೇಳೋದು, ಅವ್ರ ಜೊತೆಗೆ ಮಾತುಕತೆ ಆಗೋದು, ನೀವು ಅಬಾರ್ಷನ್ ಮಾಡಿಸಿ ಅಂತ ಹೇಳೋದು, ಅವ್ರ ಜೊತೆಗೆ ಮಾತುಕತೆ ಮಾಡೋದು, ನೀವು ನಿಮ್ಮ ಮಗುವನ್ನು ದಾನ ಕೊಡ್ತೀರಾ, ದತ್ತು ಕೊಡ್ತೀರಾ, ಅದನ್ನು ಏನು ಡೊನೇಟ್ ಮಾಡ್ತೀರಾ ಅಂತ ಕೇಳೋದು, ಇದೆಲ್ಲ ಮಾಡುವುದು. ಸರಿ, ಇದೆಲ್ಲ ಮಾಡಿ ಅವರಿಗೆ ಅವರ ಕೈ ಮೀರಿದೆ ಅಂತ ಇಟ್ಟುಕೊಳ್ಳೋದು. ಈಗ ನಾವು ಒಂದು ಆರ್ಗ್ಯುಮೆಂಟ್ ಇದೆ, ಈಗ ನಾವು ಎಲ್ಲ ಆ್ಯಂಗಲನ್ನು ನೋಡಬೇಕು. ಇವರಿಗೆ ನಿಜವಾಗಿಯೂ ಆ ಹುಡುಗಿಯ ಪರವಾಗಿ ಇವರು ಇರ್ತಿದ್ದರೆ, ಯಾವಾಗ ಇವರು ಮಾತುಕತೆ ಮಾಡಿ ಹಣವನ್ನು ತೆಗೆದುಕೊಳ್ಳದೆ, ಇದು ಮಗುವಿನ ಜನ್ಮ ಆದ ನಂತರ ಹುಡುಗನ ತಂದೆ ಏನು ಒಪ್ಪಂದವನ್ನು ಮುರಿದು ಮದುವೆ ಆಗುವುದಿಲ್ಲ ಅಂತ ಅನೌನ್ಸ್ ಮಾಡ್ತಾರೋ, ಯಾವಾಗ ಹುಡುಗ ಇದನ್ನು ರಿಜೆಕ್ಟ್ ಮಾಡ್ತಾನೋ, ಅದರ ನಂತರ ಬೇರೆ ದಾರಿ ಕಾಣದೆ ಈ ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಇವರು ಹುಡುಗಿಗೆ ಸಾಥ್ ಕೊಡಬೇಕಾಗಿತ್ತು. ನೋಡಮ್ಮ, ನಾವಿದ್ದೇವೆ ನಿನ್ನ ಜೊತೆಗೆ, ನೀನು ಕೊನೆಯವರೆಗೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ಮಾತು ಕೊಟ್ಟು ಕಂಪ್ಲೇಂಟ್ ಕೊಡುವಾಗ ಇವರೆಲ್ಲ ಅವರ ಜೊತೆಗೆ ಹೋಗಬೇಕಾಗಿತ್ತು. ಇವರೆಲ್ಲಿ ಹೋಗಿದ್ದಾರೆ? ಇವರು ಹೋಗಲಿಲ್ಲ, ಇವರು ಕೈ ಬಿಟ್ಟಿದ್ದಾರೆ ಅವಳನ್ನು. ಅಪ್ಪ BJPಯ ರಾಜಕೀಯ ನಾಯಕ, ಮಗ ಪುತ್ತಿಲ ಪರಿವಾರದ BJPಯಲ್ಲಿ ಕೆಲಸ ಮಾಡಿದವ. ನಾವು ಫೋಟೋದಲ್ಲಿ ನೋಡಿದ್ದೇವಲ್ಲ, ಫೋಟೋದಲ್ಲಿ ನೋಡುವಾಗ ಯಾವುದು ಒಂದು ಫೋಟೋ ವೈರಲ್ ಆಯ್ತಲ್ಲ, ಏನು ಆರ್ಯಾಪಿನ ಒಬ್ಬ BJPಯ ನಾಯಕನ ಜೊತೆಗೆ ಈ ಹುಡುಗ ಓಡಾಡ್ತಾ ಇದ್ದ ಅಂತ. ಈಗ ಅವ್ರು ಹೇಳ್ತಾರೆ ಅದು ಹಳೆ ಫೋಟೋ, ಅದು ಮೊನ್ನೆ ಚುನಾವಣೆ ಸಮಯದಲ್ಲಿ. ನೋಡಿ, ಸತ್ಯ ಹೊರಗೆ ಬರ್ತದೆ. ಈಗ ಕರ್ಕೊಂಡು ಹೋದದ್ದು ಅಲ್ಲದೇ ಇರ್ಬೋದು, ಆದರೆ ಚುನಾವಣೆ ಸಮಯದಲ್ಲಿ ಮಗ ಇಲ್ಲಿ ಕೆಲಸ ಮಾಡಿದ್ದಾನೆ, ಪುತ್ತಿಲ ಪರಿವಾರದಲ್ಲಿ ಕೆಲಸ ಮಾಡಿದ್ದಾನೆ, ಅಪ್ಪ BJPಯಲ್ಲಿ ಕೆಲಸ ಮಾಡಿದ್ದಾನೆ. ನೋಡಿ ಎಂಥ ಬುದ್ಧಿವಂತಿಕೆ ನೋಡಿ. ಅಪ್ಪ BJPಯಲ್ಲಿ, ಮಗ ಪುತ್ತಿಲ ಪರಿವಾರದಲ್ಲಿ. ಯಾರು ಗೆದ್ದರು ನಾವು ಕಿಂಗ್. ಪುತ್ತಿಲ ಅವ್ರು ಗೆದ್ದರೆ ಮಗನ ಮೂಲಕ ಕೆಲಸ ಮಾಡಿಸಿಕೊಳ್ಬೋದು, BJP ಗೆದ್ದರೆ ಅಪ್ಪನ ಮೂಲಕ ಕೆಲಸ ಮಾಡಿಕೊಳ್ಬೋದು ಅಲ್ವಾ? ಇದೆಲ್ಲ ನಾಟಕನು. ಹಾಗಿದ್ದರೆ ಈ ಕಾರಣಕ್ಕಾಗಿಯೇ ಒಬ್ಬ ಅಪ್ಪ ಅವರ ಕಡೆ, ಮಗ ಇವರ ಕಡೆ, ಆ ಕಾರಣಕ್ಕಾಗಿ 2 ಕಡೆಯವರು ಬಾಯಿಗೆ ಬೀಗ ಹಾಕಿ ಸುಮ್ಮನೆ ಕೂತಿದ್ದಾರೆ. ಕೊನೆಯದಾಗಿ ಹೇಳೋದಿದ್ರೆ ಈ ಪ್ರಕರಣವನ್ನು ಯಾವ ರೀತಿಗೆ ತಿಲಂಜಲ ಕೊಡ್ಬೇಕಂತ ಹೇಳ್ತೀವಿ? ಹೌದು, ಒಂದು ಹದಿಹರೆಯದ ಮಕ್ಕಳ ಪ್ರೇಮ ಪ್ರಕರಣ ಇಲ್ಲಿವರೆಗೆ ಬರಬಾರ್ದಾಗಿತ್ತು. ಇನ್ನಾದರೂ ಹುಡುಗಿಯ ಕಡೆಯವರು ಮುಕ್ತವಾಗಿದ್ದಾರೆ, ಹುಡುಗನ ಕಡೆಯವರು ಇನ್ನಾದರೂ ಬುದ್ಧಿ ಕಲಿಯಬೇಕು. ನೋಡಿ, ಮಗನ ಮೇಲೆ ರೇಪ್ ಕೇಸ್ ಆಗಿದೆ, ಅವನ ಮೇಲೆ FIR ಆಗಿದೆ, ಅವನನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಇನ್ನವ ಯಾವಾಗ ಹೊರಗೆ ಬಂದರೂ ಅವನು ಜೈಲಿಗೆ ಹೋಗಿ ಬಂದವನು ಅಂತಲೇ ಆಗುವುದು ಸಮಾಜದ ದೃಷ್ಟಿಯಲ್ಲಿ. ಇನ್ನು ಪ್ರಕರಣ ಕೋರ್ಟಿನಲ್ಲಿ ನಡೆಯಬೇಕು, ಹುಡುಗನ ವಿದ್ಯಾಭ್ಯಾಸ ಹಾಳಾಗ್ತದೆ. ಹುಡುಗನ ಬದುಕನ್ನು ಸರಿಯಾಗಿ ಕಟ್ಟಬೇಕು ಅಂತ ಇರುವ ಯಾವುದೇ ಜವಾಬ್ದಾರಿಯುತ ಅಪ್ಪ ಆದರೂ ಅವನು ಇದೆಲ್ಲಕ್ಕಿಂತ ಹೊರಗೆ ಬಂದು ನನ್ನ ಮಗ ಮರ್ಯಾದೆಯಲ್ಲಿ ಜೀವನ ಮಾಡಬೇಕು ಅಂತಾದರೆ ಇನ್ನಾದರೂ ಅವರು ಮದುವೆಗೆ ಒಪ್ಪಬೇಕು, ಮಗನನ್ನು ಮದುವೆಗೆ ಒಪ್ಪಿಸಬೇಕು. ಈ ಮೂಲಕ
ತನ್ನ ಮಗನಿಗೂ ಅವರು ನ್ಯಾಯವನ್ನು ಕೊಡಬೇಕು, ಈ ಸಂತ್ರಸ್ತ ಹೆಣ್ಣಿಗೂ ನ್ಯಾಯವನ್ನು ಕೊಡಬೇಕು, ಈಗ ತಾನೇ ಹುಟ್ಟಿದಂತಹ ಆ ನವಜಾತ ಶಿಶುವಿಗೆ ಕೂಡ ನ್ಯಾಯವನ್ನು ಕೊಡಬೇಕು. ನನಗೆ ವೈಯಕ್ತಿಕವಾಗಿ ಜಗನ್ನಿವಾಸರಾಯರು ತುಂಬ ಪರಿಚಯಸ್ಥರು. ಮೊನ್ನೆ ಇತ್ತೀಚೆಗೆ ಒಂದು ದೇವಾಲಯದ ವಾಸ್ತುಶಿಲ್ಪಿಯಾಗಿ ನಮ್ಮ ಊರಿಗೆ ಬಂದಿದ್ದರು. ಆಗ ಒಂದಷ್ಟು ನನಗೆ ಪರಿಚಯ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಅವರಿಗೆ ವೈಯಕ್ತಿಕವಾಗಿ ಹೇಳುವುದು, ಹಠ ಸಾಕು. ಯಾರನ್ನೇ ಮದುವೆ ಆದರೂ ಮಾಡುವುದು ಇಷ್ಟೇ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ದೊಡ್ಡ ಮನಸ್ಸು ಮಾಡಬೇಕು, ಎರಡೂ ಕುಟುಂಬಗಳನ್ನು ಒಂದು ಮಾಡಬೇಕು. ನಿಮ್ಮ ಮಗನ ಭವಿಷ್ಯಕ್ಕೆ ನೀವು ಕಲ್ಲು ಹಾಕಬೇಕು. ಇನ್ನೂ ನೀವು ಒಂದು ಹಂತದಲ್ಲಿ ಹೇಳಿದ್ರಂತೆ, ನಿಮ್ಮ ಮಗಳು ಬೇರೆ ಇಲ್ಲ, ನನ್ನ ಮಗಳು ಬೇರೆ ಇಲ್ಲ ಅಂತ. ನಿಮ್ಮ ಮಗಳ ಹಾಗೆ ಆ ಮಗಳನ್ನು ಕೂಡ ನೋಡಿ ಅವಳನ್ನು ಮಗಳ ರೀತಿಯಲ್ಲಿ ಸ್ವೀಕರಿಸಿ ಅವಳನ್ನು ನಿಮ್ಮ ಮಗನಿಗೂ ಮದುವೆ ಮಾಡಿ ಇಬ್ಬರಿಗೂ ಬದುಕನ್ನು ನೀವು ಕೊಡಬೇಕು. ಇಲ್ಲದೆ ಹೋದರೆ ನೀವೊಬ್ಬರು ಪಾಪಿ ತಂದೆ ಆಗ್ತೀರಿ. ಇಲ್ಲದೆ ಹೋದರೆ ಪುತ್ತೂರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ನನಗಿದರಲ್ಲಿ ಈ ಹೇಳಿಕೆ, ನೀವು ಕೊನೆಗೆ ಕೇಳಿದ ಈ ಹೇಳಿಕೆಗೆ, ಕೇಳಿದ ಪ್ರಶ್ನೆಗೆ ನಾನು ನೀಡುತ್ತಿರುವ ಹೇಳಿಕೆಯಲ್ಲಿ ನನ್ನದು ರಾಜಕಾರಣವೂ ಇಲ್ಲ, ಜಾತ್ಯತೀತತೆಯ ವಿಷಯವೂ ಇಲ್ಲ, ಹಿಂದುತ್ವದ ವಿಷಯವೂ ಇಲ್ಲ. ಒಬ್ಬ ಅಪ್ಪ, ಒಬ್ಬ ಮಗ, ಒಂದು ಹೆಣ್ಣು ಮಗಳು. ನಾನು ಒಬ್ಬ ಮಗನ ಅಪ್ಪ. ನನ್ನ ಮಗನಿಗೆ ಕೂಡ 21 ವರ್ಷ ಪ್ರಾಯ. ಈಗ ಅವರ ಮಗನಿಗಿಂತ ಒಂದು 5-6 ತಿಂಗಳು ಜಾಸ್ತಿ ದೊಡ್ಡ ಇರ್ಬೋದು. ನಾನು ನನ್ನ ಮಗ ಇಂಥ ಪ್ರಕರಣದಲ್ಲಿ ಸಿಲುಕಿಕೊಂಡ್ರೆ ನಾನು ಏನು ಮಾಡಬಹುದಾಗಿತ್ತು ಅದನ್ನು ನಾನು ನಿಮಗೆ ಹೇಳ್ತೇನೆ. ನೀವು ಹಠವನ್ನು ಬಿಡಬೇಕು. ಮಕ್ಕಳ ಭವಿಷ್ಯ ಮುಖ್ಯ. ಆ ಮೂಲಕ ಇಡೀ ಸಮಾಜಕ್ಕೆ ನೀವೊಂದು ಮೆಸೇಜ್ ಕೊಡಬೇಕು. ಈಗಾಗಲೇ ತಡ ಆಗಿದೆ, ಇನ್ನಾದರೂ ದಯವಿಟ್ಟು ಕೈ ಮುಗಿದು ಕೇಳ್ತೇನೆ, ದಯವಿಟ್ಟು ಹಠ ಮಾಡಬೇಡಿ. ಇನ್ನಾದರೂ ಮದುವೆಗೆ ಒಪ್ಪಿ, ಒಂದು ಚಂದಕ್ಕೆ ಮದುವೆ ಮಾಡಿಸಿ ನಾವು ಕೂಡ ಬೇಕಾದ್ರೆ ಬರ್ತೇವೆ. ಧನ್ಯವಾದ.